ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಮಂತ್ರಿಗಿರಿಗೆ ಗುಡ್ ಬೈ ಹೇಳಿದ್ರ. ಆ ಸಚಿವ ಬೇರೆ ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ. ರಿಪಬ್ಲಿಕ್ ಕನ್ನಡದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಪ್ರಭಾವಿ ಮಿನಿಸ್ಟರ್ ಕಠೋರ ನಿರ್ಧಾರದ ಹಿಂದಿನ ಮರ್ಮ ಏನು? ಕಾಂಗ್ರೆಸ್ ಹೈಕಮಾಂಡ್ಗೆ ಖಡಕ್ ಸಂದೇಶವನ್ನ ನೀಡಿದ್ಯಾಕೆ ಈ ಸಚಿವರು? ಸತೀಶ್ ಜಾರಕಿಹೊಳಿ ಅವರು ಯಾಕೆ ಈ ತೀರ್ಮಾನಕ್ಕೆ ಬರಬಹುದು? ಏನ್ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಅವರದ್ದು? ಪ್ರಭಾವಿ ಮಿನಿಸ್ಟರ್ ಕಠೋರ ನಿರ್ಧಾರದ ಹಿಂದಿನ ಮರ್ಮ ಏನು? ಇತ್ತೀಚೆಗೆ ಅವರ ಒಂದಿಷ್ಟು ನಡೆ ನುಡಿ ಎಲ್ಲವೂ ಕೂಡ ಒಂದಿಷ್ಟು ಅನುಮಾನಕ್ಕೆ ಅಥವಾ ಏನೋ ಒಂದು ಮಾಡಬಹುದು ಸತೀಶ್ ಜಾರಕಿಹೊಳಿ ಅವರು ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಇಂಥದ್ದೊಂದು ತೀರ್ಮಾನಕ್ಕೆ ಬರೋದೇ ಆದರೆ ಯಾಕೆ ಹಂಗಾದ್ರೆ? ಮಂತ್ರಿಗಿರಿ ಬೇಡ ನನಗೆ, ಕೊಡೋದಾದ್ರೆ DCM ಸ್ಥಾನ ಕೊಡಿ ಅಂತೇಳಿ ಅವರು ಪಟ್ಟು ಹಿಡಿದಿದ್ದಾರೆ. ಈಗಿನ ಲೋಕೋಪಯೋಗಿ ಇಲಾಖೆ ಕೆಲಸ ಸಾಧ್ಯ ಇಲ್ಲ. ಈ ಸರ್ಕಾರದ ಅವಧಿ ಮುಗಿದ್ರೂ ಕೂಡ ಕ್ಲಿಯರ್ ಆಗದಷ್ಟು ಬಿಲ್ಗಳು ಹಾಗೆ ಇವೆ, ಬಾಕಿ ಇವೆ. ಬಿಲ್ ಬಾಕಿ ಇದ್ದಾಗ ಹೊಸ ಕೆಲಸ ಮಾಡಲು ಸಾಧ್ಯವೇ ಇಲ್ಲ. ಆದ್ದರಿಂದ ನನಗೆ ಮಂತ್ರಿ ಸ್ಥಾನ ಬೇಡ, DCM ಸ್ಥಾನ ಕೊಡಿ, ಇಲ್ಲಾಂದ್ರೆ KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ. ಲೋಕಸಭಾ ಚುನಾವಣೆ ಬಳಿಕ KPCC ಅಧ್ಯಕ್ಷಗಿರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಮೂಲಕ DK ಹೊಂದಿರುವ 2 ಹುದ್ದೆ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ಲೋಕಸಮರದ ಬಳಿಕ ನಿರ್ಧರಿಸದಿದ್ರೆ ನಾನು ಏನು ಅಂತೇಳಿ ನನ್ನ ಶಕ್ತಿ ಪ್ರದರ್ಶನ ಮಾಡ್ತೀನಿ ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ನಮಗೆ ಮಾಹಿತಿ ಲಭ್ಯವಾಗಿದೆ. ಸತೀಶ್ ಜಾರಕಿಹೊಳಿ ಅವರ ಡಿಮ್ಯಾಂಡ್ ಏನು ಅಂತೇಳಿ ನಾವು ಒಂದೊಂದೇ ನೋಡ್ತಾ ಹೋಗೋಣ ಬನ್ನಿ. ಒಂದು, ನನಗೆ ಮಂತ್ರಿಗಿರಿ ಬೇಡ, ನನಗೆ ಒಂದೋ ನೀವು ಉಪಮುಖ್ಯಮಂತ್ರಿ ಮಾಡಿ, ಇಲ್ಲ ನನ್ನ KPCC ಅಧ್ಯಕ್ಷರನ್ನಾಗಿ ಮಾಡಿ. DCM ಕೊಡಿ, ಇಲ್ಲ ಅಂದರೆ KPCC ಅಧ್ಯಕ್ಷಗಿರಿ ಕೊಡಿ. ನನಗೆ ಈಗಿರುವ PWD ಲೋಕೋಪಯೋಗಿ ಇಲಾಖೆ ಮಾಡಲು ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಲವಾರು ಬಿಲ್ಗಳು ಆಲ್ರೆಡಿ ಪೆಂಡಿಂಗ್ ಇದ್ದಾವೆ. ಈ ಸರ್ಕಾರದ ಅವಧಿ ಮುಗಿದ್ರೂ ಕೂಡ ಕ್ಲಿಯರ್ ಆಗದಷ್ಟು ಬಿಲ್ಗಳು ಹಾಗೆ ಬಾಕಿ ಇದ್ದಾವೆ. ಬಿಲ್ ಬಾಕಿ ಇದ್ದಾಗ ಹೊಸ ಕೆಲಸ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಲೋಕಸಭಾ ಚುನಾವಣೆ ಬಳಿಕ ನನ್ನನ್ನು KPCC ಅಧ್ಯಕ್ಷರಾಗಿ ಮಾಡಿ ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಈ ಮೂಲಕ DK ಹೊಂದಿರುವಂಥ ಪ್ರಬಲ ಖಾತೆಗಳು, ಒಂದು DCM DK ಶಿವಕುಮಾರ್ ಉಪಮುಖ್ಯಮಂತ್ರಿ, ಮತ್ತೊಂದು ಕಡೆಯಲ್ಲಿ ಪ್ರಭಾವಿ ಮಂತ್ರಿ ಕೂಡ ಹೌದು. ಹೀಗೆಲ್ಲ ಇರುವಾಗ ಅವರಿಗೆ ಸರಿಸಮಾನ ಸತೀಶ್ ಜಾರಕಿಹೊಳಿ ಅವರು ಈಗಿನ ರಾಜಕೀಯ ಮೇಲಾಟದಲ್ಲಿ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ಒಂದು ಟಗ್ ಆಫ್ ವಾರ್ ಫೈಟ್ ಏನು ನಡೀತಾ ಇದೆಯಲ್ಲ, ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಒಂದು ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸ್ತಾ ಇದ್ದಾರೆ. ನನಗೆ ಮಂತ್ರಿಗಿರಿ ಬೇಡ, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿ ಅಂತ.